ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪೂರ್ಣಪ್ರೇಷ್ಠಃ ಪರಸ್ವಾಮಿ ವ್ಯಾಪ್ತಃ ಕರ್ತೋಪಕಾರಕಃ ರಕ್ಷತ್ತೇವ ತದೀಯಂ ಮಾಂ ಕರ್ಮಾರ್ಚೋ ಗುರುದೇವಗಃ. ಯೋ ವಿದ್ಯಾರಣ್ಯ ವಿಪಿನಂ ತತ್ವಮಸ್ಯ ಶಿನಾಚ್ಛನತ ಶ್ರೀಮದಕ್ಷೋಭ್ಯತೀರ್ಥಾರ್ಯಂ ಹಂಸೇನಂ ತಂ ನಮಾಮ್ಯಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿದಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮವಾಣಚ್ಛಿದಂ ಸದಾ. ರಘುನಾಥ ಗುರುಂ ನೋಮಿ ವಿದ್ಯಾನಿಧಿಕರೋದ್ಭವಂ ಕೂರ್ಮೋ ವರುಣಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂ ಗತಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದಸಂಜಾತಂ ವಿದ್ವತ್ಕುಮುದಬಾಂಧವಂ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಸರ್ವವಿದ್ಯಾಪ್ರದಾತಾರಂ ಸರ್ವಶಾಸ್ತ್ರೇಷು ಕೋವಿದಂ ಸರ್ವೋಪದೇಶಕರ್ತಾರಂ ತಂ ವಂದೇ ಜ್ಞಾನಕೇಸರಿಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಾನವನಿಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಅದು ಯಾವ ಸಂದೇಶ ಅಂತಂದರೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವಾಗ ಒಂದು ಇಡೀ ಮನುಕುಲಕ್ಕೆ ಮಾನವರಿಗೆ ಒಂದು ಉಪದೇಶವನ್ನು ಹೇಳುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದಾದ ಚೌಕಟ್ಟಿನಲ್ಲಿ ಇದ್ದು ತನಗೆ ಹೇಳಿರತಕ್ಕಂತಹ ಧರ್ಮಗಳನ್ನು ಆಚರಣೆ ಮಾಡ್ತಾ ಇನ್ನೊಬ್ಬರು ಮಾಡುವ ಆಚರಣೆಗೆ ತಾನು ಬಲಿ ಹೋಗದೆ, ಅದಕ್ಕೆ ತಾನು ಆಸೆಗೆ ಒಳಗಾಗದೆ, ನನ್ನ ಧರ್ಮ ಕಮ್ಮಿ ಇದೆ ಅವ್ರ ಧರ್ಮ ಜಾಸ್ತಿ ಇದೆ ಅಂತನೋ ಭಾವನೆಯನ್ನು ತಂದುಕೊಳ್ಳದೆ, ಪ್ರತಿಯೊಬ್ಬರ ಧರ್ಮಕ್ಕೂ ಒಂದು ಮಹತ್ವವನ್ನು ಭಗವಂತ ಹೇಳಿದ್ದಾನೆ. ಏನದು? ಸ್ವಧರ್ಮೇ ನಿಧನಂ ಶ್ರೇಯಃ ಅಂತ. ಅವರವರು ತಮ್ಮ ತಮ್ಮ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದರೆ ಅದರೊಳಗೆ ಶ್ರೇಯಸ್ಸಿದೆ, ಅದರೊಳಗೆ ನಾವು ಆನಂದವನ್ನು ಕಾಣಬಹುದು, ಮೋಕ್ಷವನ್ನು ಪಡೆಯಬಹುದು. ಇನ್ನೊಬ್ಬರು ಮಾಡುವ ಧರ್ಮವನ್ನು ನಾವು ಮಾಡಿ ನಮ್ಮ ಧರ್ಮವನ್ನು ಅವರಿಗೆ ಮಾಡಿಸಿ ಇದರಲ್ಲಿ ಶ್ರೇಯಸ್ಸು ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿಯೂ ಹೇಳಿಲ್ಲ. ಅದಕ್ಕೆ ಪ್ರತ್ಯವಾಯವನ್ನು ಹೇಳಿದ್ದಾನೆ. ಅಪಕೀರ್ತಿ ಬರ್ತದೆ ಅಂತ ಹೇಳಿದ್ದಾನೆ. ಅದರಿಂದ ಲಾಭ ಇಲ್ಲ ಅಂತ ಹೇಳಿದ್ದಾನೆ. ಅದರಿಂದ ಪರಸ್ಪರ ಹಿಂಸೆಗಳು ಹೆಚ್ಚಾಗ್ತದೆ ಅಂತ ಹೇಳಿದ್ದಾನೆ. ಅಂದ ಮೇಲೆ ಪ್ರತಿಯೊಬ್ಬ ಮಾನವನಲ್ಲಿ ಬರತಕ್ಕಂಥ ವ್ಯಕ್ತಿಗೆ ಅವರವರಿಗೆ ಉಚಿತವಾದ ಏನು ಧರ್ಮಗಳನ್ನು ಹೇಳಿದ್ದಾರೆ ಅದನ್ನು ಮಾಡೋದು ಇವತ್ತಿನ ಕಾಲಕ್ಕೆ ಅತ್ಯವಶ್ಯಕ. ಇದು ನಾವು ಯಾರೂ ಅದನ್ನು ಮಾಡಿದ್ದಲ್ಲ, ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದರೊಳಗೂ ವಿಶೇಷವಾಗಿ ಇವತ್ತಿನ ಕಾಲಕ್ಕೆ ಅಧರ್ಮವನ್ನು ಮಾಡ್ತಾ ಇದ್ದೇವೆ, ನಮ್ಮ ಧರ್ಮವನ್ನು ಬಿಡ್ತಾ ಇದ್ದೇವೆ, ಅನ್ಯ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ. ಪರಧರ್ಮದೊಳಗೆ ನಮಗೇನೋ ರುಚಿ ಹುಡ್ತಾ ಇದೆ, ಸ್ವಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ನಮಗೆ ಆಸಕ್ತಿ ಹುಡ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು, ನಿಮ್ಮದು ಹಿಂದೂ ಧರ್ಮ, ನೀವು ಹಿಂದೂ ಧರ್ಮ ಆಚರಣೆ ಮಾಡಿರಿ. ಅವ್ರದ್ದು ಮುಸ್ಲಿಂ ಧರ್ಮ, ಅವರು ತಮ್ಮ ಧರ್ಮವನ್ನು ಆಚರಣೆ ಮಾಡ್ತಾರೆ. ಕ್ರೈಸ್ತರು ಕ್ರಿಶ್ಚನ ಧರ್ಮವನ್ನು ಆಚರಣೆ ಮಾಡ್ತಾರೆ. ಹೀಗೆ ಅವರವರಿಗೆ ಒಂದೊಂದು ಧರ್ಮವನ್ನು ಇದೆ, ಅವರವರು ಮಾಡಲಿ. ಅವರ ಧರ್ಮವನ್ನು ನಾವು ಆಶ್ರಯಿಸಿಕೊಂಡು ಅದೇ ಸರಿ ಇದೆ, ನಮ್ಮ ಧರ್ಮ ಸರಿ ಇಲ್ಲ ಅಂತನ್ನೋದನ್ನು ಸರ್ವಥಾ ಮಾಡಬಾರದು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ಇದು. ಹೀಗಾಗಿ ನಾವು ನಮ್ಮ ಧರ್ಮದಲ್ಲಿ ಸಂಧ್ಯಾವಂದನವಾಗಲಿ, ಗಾಯತ್ರಿ ಮಂತ್ರವಾಗಲಿ, ಜಪತಪಗಳಾಗಲಿ, ಪಾರಾಯಣ ಪ್ರದಕ್ಷಿಣವಾಗಲಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದಾಗಲಿ, ಈ ಎಲ್ಲ ಧರ್ಮಗಳನ್ನು ನಾವು ಆಚರಣೆ ಮಾಡಿದರೆ
ಇವತ್ತು ನಾವು ಯಾವ ಬ್ರಾಹ್ಮಣರು ಕೂಡ ದುರ್ಭಿಕ್ಷೆಗೆ ಒಳಗಾಗೋದಿಲ್ಲ. ಎಲ್ಲರಿಂದಲೂ ಕೂಡ ನಮಸ್ಕೃತರಾಗ್ತೇವೆ, ಪೂಜ್ಯರಾಗ್ತೇವೆ. ಇವತ್ತು ನಾವು ಬ್ರಾಹ್ಮಣರು ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡೋದನ್ನು ಬಿಟ್ಟಿದ್ದಕ್ಕಾಗಿ, ಹಿಂದೂಗಳು ಹಿಂದೂ ಧರ್ಮವನ್ನು ಆಚರಣೆ ಮಾಡೋದು ಬಿಟ್ಟಿದ್ದಕ್ಕಾಗಿ ನಮಗೆ ಈ ಅನಾಹುತಗಳು, ಈ ಥರದ ನಾನಾ ಥರದ ಕಷ್ಟಗಳು, ಸಮಸ್ಯೆಗಳು ನಮಗೆ ಎದುರಾಗ್ತಾ ಇವೆ. ಇವು ಎದುರಾಗಬಾರದು ಅಂದರೆ ಕೃಷ್ಣ ಪರಮಾತ್ಮನ ಮಾತು ಅದು ಅತ್ಯಂತ ಶ್ರೇಯಸ್ಕರವಾದ ಮಾತು. ಇದನ್ನೆಲ್ಲವನ್ನು ಪ್ರತಿಪಾದನೆ ಮಾಡೋದಕ್ಕಾಗಿಯೇ ಯಾವ ಕೃಷ್ಣ ಪರಮಾತ್ಮನ ಮುಖದಿಂದ ಡೈರೆಕ್ಟಾಗಿ ಅರ್ಜುನ ಕೇಳಿದ್ದಾನೋ ಅದೇ ಅರ್ಜುನನ ಅವತಾರವೇ ಶ್ರೀಮಠ್ ಟೀಕಾಕೃತ್ಪಾದರು ಜಯತೀರ್ಥರು. ಮಳಿಖೇಡದ ಮೂಲ ವೃಂದಾವನದಲ್ಲಿ ಇರುವ ಮಹಾನುಭಾವರು ಶ್ರೀಮದ್ ಜಯತೀರ್ಥರು. ಅವರು ಮುಖದಿಂದ ಪರಮಾತ್ಮನ ಮುಖದಿಂದ ಕೇಳಿದ್ದಾರೆ. ಜೊತೆಗೆ ಕೇಳಿದ್ದನ್ನು ಮುಂದೆ ತಾವು ಜಯತೀರ್ಥರಾಗಿ ಅವತಾರ ಮಾಡಿ ಬಂದಾಗ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ ಗೀತೆಗೆ. ಎರಡೂ ರೀತಿಯಿಂದ ಶ್ರೀಮದ್ ಆಚಾರ್ಯರು ಭಾಷ್ಯವನ್ನು, ಗೀತಾ ತಾತ್ಪರ್ಯವನ್ನು ಬರೆದರೆ ಆ ಎರಡೂ ಗ್ರಂಥಕ್ಕೂ ಟೀಕಾಕೃತ್ಪಾದರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಜಯತೀರ್ಥರು ಪ್ರತಿಯೊಬ್ಬರಿಗೂ ಸಂದೇಶವನ್ನು ಕೊಟ್ಟು ಕೃಷ್ಣ ಪರಮಾತ್ಮನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿಸಿ ಅದರಿಂದಲೇ ನಮ್ಮ ಉದ್ಧಾರ ಅಂತನ್ನುವ ಮಾತನ್ನು ಮಳಿಖೇಡದಲ್ಲಿರುವ ಜಯತೀರ್ಥರು ಚೆನ್ನಾಗಿ ಹೇಳಿದ್ದಾರೆ. ಇದು ನಮ್ಮೆಲ್ಲರ ಅನುಭವವೂ ಕೂಡ. ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ಕೊಡಬೇಕಂದರೆ, ನನಗೆ ಅಡುಗೆ ಬರೋದಿಲ್ಲ, ಇನ್ನೊಬ್ಬರಿಗೆ ಕಂಪ್ಯೂಟರ್ ಬರೋದಿಲ್ಲ. ಕಂಪ್ಯೂಟರ್ ಬರೋ ಜಾಗಿಗೆ ಅಡುಗೆವನನ್ನು ಒಯ್ದಿಟ್ಟರೆ, ಅಡುಗೆವನನ್ನು ಜಾಗಿಗೆ ಕಂಪ್ಯೂಟರ್ ಮಾಡೋನು ತಂದಿಟ್ಟರೆ ಅಡುಗೆ ಚೆನ್ನಾಗಿ ಆಗ್ತದನ ಅಥವಾ ಕಂಪ್ಯೂಟರ್ ಕೆಲಸ ಚೆನ್ನಾಗಿ ಆಗ್ತದನ ಲೆಕ್ಕಪತ್ರದ್ದು? ಆಗಲ್ಲ. ಅಡುಗೆ ಮಾಡುವ ಅಡುಗೆನೇ ಮಾಡಬೇಕು, ಅದರಾಗೆ ಅವನಿಗೆ ಶ್ರೇಯಸ್ಸಿದೆ. ಬಡಿಸುವವನಿಗೆ ಬಡಿಸೋದ್ರೊಳಗೆ ಶ್ರೇಯಸ್ಸಿದೆ. ಆಫೀಸಿನಲ್ಲಿ ಕುಳಿತು ಕೆಲಸ ಮಾಡೋವನಿಗೆ ಅದೇ ಅವನಿಗೆ ಅದರಲ್ಲಿ ಶ್ರೇಯಸ್ಸಿದೆ. ಹೀಗೆ ಜಗತ್ತಿನಲ್ಲಿ ಒಂದು ವ್ಯವಸ್ಥೆ ಅನ್ನೋದಿದೆ. ಆ ವ್ಯವಸ್ಥೆಗೆ ಯಾರಿದ್ದಾರೋ ಅವರೇ ಅದನ್ನು ಮಾಡಿದಾಗ ಮಾತ್ರ ಬಾಸ್ ಹೋಗಿ ಅವನೇನೋ ಕಸಬಾರಿಗೆ ಕೈ ಹಿಡಿದರೆ ಅದು ಸರಿ ಅನಿಸೋದಿಲ್ಲ. ಕಸಬಾರಿಗೆ ಹಿಡಿಯೋನು ಆ ಕೆಲಸ ಬಿಟ್ಟು ಅವನ ಆಫೀಸಲ್ಲಿ ಕುಳಿತುಕೊಂಡು ನಾನೇ ಮ್ಯಾನೇಜರ್ ಅಂತ ಹೇಳಿದರೆ ಅದು ಸರಿಯಾಗೋದಿಲ್ಲ. ಇದು ಒಪ್ತೇವ? ಇದು ಎಲ್ಲರ ಅನುಭವಕ್ಕೆ ಬಂದದ್ದಿದು. ಈ ಎಲ್ಲರ ಅನುಭವಕ್ಕೆ ಬಂದ ಸಿದ್ಧಾಂತವನ್ನೇ ಶ್ರೀಮದ್ ಆನಂದ ತೀರ್ಥೋತ್ಪಾದರು, ಟೀಕಾಕೃತ್ಪಾದರು, ವ್ಯಾಸರಾಯರು, ಶ್ರೀಪಾದರಾಜರು, ಮಂತ್ರಾಲಯ ಪ್ರಭುಗಳು, ಶ್ರೀಕೃಷ್ಣ ಪರಮಾತ್ಮ, ವೇದವ್ಯಾಸದೇವರು ಇದನ್ನೇ ಹೇಳಿದ್ದು. ಇದರೊಳಗೆ ಆನಂದದ. ಆದ್ದರಿಂದ ಇನ್ನೊಬ್ಬರು ಮಾಡುವ ಕೆಲಸ ಅದು ನಮಗಿಂತ ದೊಡ್ಡದಿದೆ ಅಂತ ತಿಳಿದುಕೊಂಡು ನಾವು ಮಾಡೋದಲ್ಲ, ಇವನ ಕೆಲಸ ಸಣ್ಣದಿದೆ ಅಂಥೇಳಿ ಇವನು ಬಿಡೋದು ಅಲ್ಲ. ಅವರವರು ಮಾಡಿದಾಗ ಮಾತ್ರ ಶ್ರೇಯಸ್ಸು ಅನ್ನುವ ಒಂದು ನೆಮ್ಮದಿಯ ಮಾತು. ಇದು ತಿಳಿದುಕೊಳ್ಳಲಿಕ್ಕೆ ಸುಲಭ, ಕಷ್ಟ. ಪ್ರಾಕ್ಟಿಕಲ್ ಮಾಡೋದಕ್ಕೆ ಇನ್ನೂ ಕಷ್ಟ. ಆದರೆ ಒಂದು ಸಲ ನಾವು ಬುದ್ಧಿ ಬಲಿಯೋದ್ರೊಳಗಾಗಿ ಇದನ್ನು ರೂಢಿಗೊಂಡು ಮಟ್ಟರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಮನೆಯೊಳಗೆ ಹೆಂಡತಿ ಅಡುಗೆ ಮಾಡ್ತಾಳೆ ಅಥವಾ ಮನೆ ಕೆಲಸವನ್ನು ಮಾಡ್ತಾಳೆ, ಗಂಡ ಆಫೀಸಿಂದ ದುಡ್ಡು ತರ್ತಾನೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಇದೊಂದು ರೂಟೀನ್. ಆ ಹುಡುಗ ನಾನೇ ಸಾಲಿಗೆ ಹೋಗ್ಬೇಕು, ಅಮ್ಮ ನೀ ಸಾಲಿಗೆ ಹೋಗಂದ್ರೆ ನಿನ್ನ ಕೆಲಸಪ್ಪ, ಸಾಲಿಗೆ ಹೋಗೋದು ನಿನ್ನ ಕೆಲಸ, ಮನೆಯೊಳಗಿದ್ದು ಅಡುಗೆ ಮಾಡಿ ಊಟಕ್ಕೆ ಹಾಕೋದು ನನ್ನ ಕೆಲಸ, ನಿಮ್ಮಪ್ಪ ಗಳಿಸಿ ತರೋದು ನಿಮ್ಮ ಅಪ್ಪನ ಕೆಲಸ. ನೀವು ನಮ್ಮ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ಅದು ನಮಗೆ ಶ್ರೇಯಸ್ಸು ಅಂತ ತಂದೆ ತಾಯಿಗಳು ಮಕ್ಕಳಿಗೆ ಹೇಳುವಂತೆ ಶ್ರೀಕೃಷ್ಣ ಪರಮಾತ್ಮ ಈ ಮಾತಿನಲ್ಲಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಾಗ ಯಾರಿಗೂ ಮನಸ್ಸು ಬರೋದಿಲ್ಲ, ಜಗತ್ತಿನಲ್ಲಿ ಯಾರಿಗೂ ಹಾನಿಯಾಗುವ ಪ್ರಸಂಗ ಬರೋದಿಲ್ಲ ಅಂತ ನನ್ನ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಈ ವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದೇನೆಂದರೆ 24, 25, 26 ಶ್ರೀಮದ್ ಜಯತೀರ್ಥರ ಮೂಲ ವೃಂದಾವನವುಳ್ಳ ಮಳಖೇಡ ಸ್ಥಳದಲ್ಲಿ ಕ್ಷೇತ್ರದಲ್ಲಿ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮರ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜಯತೀರ್ಥರ ಆರಾಧನಾ ಮಹೋತ್ಸವ ಬರ್ತಾ ಇದೆ. 24, 25, 26 ಆಷಾಢ ಕೃಷ್ಣ ಚತುರ್ಥಿ ಪಂಚಮಿ ಷಷ್ಠಿ ಎಂದು ಮಹಾನುಭಾವರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವತಾರ ಮಾಡಿ ಬಂದವರು, ಸ್ವರ್ಗಾಧಿಪತಿಗಳು, ಇಂದ್ರ ದೇವರ ಅವತಾರ,
ಆ ಮಹಾನುಭಾವರ ಆರಾಧನಾ, ಅವರು ಮಾಡಿದ ಉಪಕಾರ ಭಾಳ ದೊಡ್ಡದಿದೆ. ಟೀಕಾಕೃತ್ಪಾದರು, ಜಯತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡೋದು ಈ ಎಲ್ಲ ಬಾಲಕರಿಗೆ ಬೇಕಾದದ್ದು ತಿಳುವಳಿಕೆ, ಜ್ಞಾನ, ವ್ಯವಹಾರ. ಈ ತಿಳುವಳಿಕೆಯನ್ನು ಕೊಡುವುದೇ ಟೀಕಾಕೃತ್ಪಾದರು. ಅಂತಹ ಗುರುಗಳ ಆರಾಧನೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು, ವಿಶೇಷವಾಗಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳಿಸಿ, ಆಗುವ ಕಾರ್ಯಕ್ರಮ ಕಣ್ತುಂಬೆ ನೋಡಿ, ಅವರೂ ಹುಡುಗರು ತಮ್ಮ ತಮ್ಮ ಯಥಾಶಕ್ತಿ ಸೇವೆಯನ್ನು ಮಾಡಿ, ಗುರುಗಳು ಕೊಡುವ ಅನುಗ್ರಹವನ್ನು ಮಾಡುವ ಜ್ಞಾನದ ಭಂಡಾರವನ್ನು ನಿಮ್ಮ ಮಕ್ಕಳು ಪಡೆಯಲಿ ಅಂತ ಹೇಳ್ತಾ, ಆ ಆರಾಧನೆಯ ಆಮಂತ್ರಣವನ್ನು ತಮ್ಮೆಲ್ಲರಿಗೂ ಕೂಡ ಆದರಪೂರ್ವಕವಾಗಿ ನಾನು ಕೊಡ್ತಾ ಇದ್ದೇನೆ. ಅವಶ್ಯವಾಗಿ ಟೀಕಾಕೃತ್ಪಾದರ ಜಯತೀರ್ಥರ ಮೂಲವೃಂದಾವನ ಸ್ಥಳವುಳ್ಳ ಮಳಕೇಡ ಕ್ಷೇತ್ರಕ್ಕೆ ಬಂದು ತಾವೆಲ್ಲರೂ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ ಅಂತ ಈ ವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ನಾನು ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೇನೆ. ಆದರದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.